ಮಹಿಳೆ ಮೇಲೆ ಅಮಾನುಷ ಕೃತ್ಯ ಎಸಗಲಾಗಿದೆ. ಇವರು ಪೊಲೀಸರ ರಾಕ್ಷಸರ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹುಬ್ಬಳ್ಳಿಗ ಕೇಶವಾಪುರ ಪೊಲೀಸರ ವರ್ತನೆಗೆ ಇದೀಗ ವ್ಯಾಪಕ ಟೀಕೆ ಅನ್ನೋದು ವ್ಯಕ್ತ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಥಳಿಸಿರುವಂತ ಆರೋಪ. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಂತ ದೂರಿನ ಅನ್ವಯ ಖಾಕಿ ಒಂದು ದರ್ಪ ಮೆರೆಯಲಾಗಿದೆ. ಸುವರ್ಣ ಕಲ್ಲಕುಂಟ್ಲ ದೂರಿನ ಅನ್ವಯ ಥಳಿಸಿರುವಂತದ್ದು ಆರೋಪ. ಬಿಜೆಪಿ ಕಾರ್ಯಕರ್ತೆ ವಿಜಯಲಕ್ಷ್ಮಿ ಹಂಡಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯ ತಿಕ್ಕಾಟ ಸ್ವಲ್ಪ ಜೋರಾಗಿ ನಡೆದಂಗಿದೆ. ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಗಲಾಟೆ ನಡೆದಿತ್ತು. ಈ ಹಳೆಯ ಪ್ರಕರಣವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ನಿಂದ ಕಿರಿಕ್ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿ ಪ್ರಶ್ನೆ ಆಗ್ತಾ ಇರೋದು, ಇದು ನಮ್ಮ ಕರ್ನಾಟಕದಲ್ಲಿ ನಡೆದಿರೋದ, ಪೊಲೀಸರು ಈ ತರದ ಕೃತ್ಯದಲ್ಲಿ ಭಾಗಿಯಾಗಿರೋದ ಅನ್ನುವಂತ ಆಶ್ಚರ್ಯ. ಯಾಕಂದ್ರೆ ನಾವು ಇದೆಲ್ಲ ಉತ್ತರ ಭಾರತದ ಕಡೆಗೆ ನೋಡ್ತಾ ಇದ್ವಿ. ಮಹಿಳೆಯನ್ನ ವಿವಸ್ತ್ರಗೊಳಿಸೋದು ಅಥವಾ ಹಲ್ಲೆ ಮಾಡುವಂಥದ್ದು, ಥಳಿಸುವಂಥದ್ದು, ರಾಕ್ಷಸರ ರೀತಿಯಲ್ಲಿ ವರ್ತನೆ ಮಾಡೋದು. ಆದರೆ ನಮ್ಮಲ್ಲೇ ನಡೀತಾ ಇದೆ ಅಂತ ಅಂದಾಗ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ. ಯಾವುದೋ ಕಾಂಗ್ರೆಸ್ ಬಿಜೆಪಿ ಗಲಾಟೆ ಮಧ್ಯದಲ್ಲಿ ಪೊಲೀಸರು ಯಾಕ್ರಿ ರಾಕ್ಷಸರಾಗ್ತೀರಾ? ಇವತ್ತು ಅವ್ರ ಅಧಿಕಾರದಲ್ಲಿ ಇರ್ತಾರೆ, ನಾಳೆ ಇನ್ನೊಬ್ರು ಅಧಿಕಾರದಲ್ಲಿ ಇರ್ತಾರೆ. ಏನ್ ಕರ್ತವ್ಯ ನಿಭಾಯಿಸಬೇಕು ಆ ಕರ್ತವ್ಯವನ್ನ ಮಾತ್ರ ನಿಭಾಯಿಸಿ, ಗುಲಾಮಗಿರಿಯನ್ನ ಮಾಡೋದಕ್ಕೆ ಹೋಗ್ಬೇಡಿ. ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತ ಘಟನೆ. ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಥಳಿಸಿರುವಂತ ಆರೋಪ. ಕೈ ಕಾರ್ಪೊರೇಟರ್ ನೀಡಿದ ದೂರಿನ ಅನ್ವಯ ಬಂಧಿಸಿರುವಂತದ್ದು ಪೊಲೀಸರು. ಬಂಧನದ ವೇಳೆ ಪ್ರತಿರೋಧ ತೋರಿಸಿ ಚೀರಾಟ ನಡೆಸಿದ ಸುಜಾತಾ ಹಂಡಿ ಈ ವೇಳೆ ವಿವಸ್ತ್ರಗೊಳಿಸಿ ಥಳಿಸಿರುವಂತ ಆರೋಪ. ಬಿಜೆಪಿ ಕಾರ್ಯಕರ್ತೆ ವಿರುದ್ಧ 307 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಮೊದಲು ವಿಜಯಲಕ್ಷ್ಮಿ ಅಲಿಯಾಸ್ ಸುಜಾತಾ ಕಾಂಗ್ರೆಸ್ನಲ್ಲಿದ್ರಂತೆ. ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಗೆ ಬಂದಿದ್ದಾರೆ ಸುಜಾತಾ ಎಸ್ಐಆರ್ ಬಿಎಲ್ಒಗಳನ್ನ ಕರೆತಂದು ವೋಟ್ ಡಿಲೀಟ್ ಮಾಡಿಸಿರುವಂತ ಆರೋಪ ಇವ್ರ ಮೇಲೆ ಇದೆ. ಇದೇ ಆರೋಪದ ಮೇಲೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯ ಕಿರಿಕಾಗಿರೋದು. ಈ ವಿಚಾರವನ್ನು ಇಟ್ಕೊಂಡು ಸುಜಾತಾ ಹಂಡಿ ವಿರುದ್ಧ ದೂರನ್ನು ದಾಖಲಿಸಿ ಬಂಧಿಸಲಾಗಿದೆ. ಬಂಧನದ ಸಂದರ್ಭದಲ್ಲಿ ಇಷ್ಟೆಲ್ಲ ಹೈಡ್ರಾಮಾಗಳಾಗಿದೆ. ನೋಡಿ, ಈಗ ಪೊಲೀಸರ ಮೇಲೆ ಒಂದು ಗಂಭೀರವಾದಂಥ ಆರೋಪವನ್ನ ಮಾಡಿರೋದು. ಪೊಲೀಸರು ಈ ಥರ ಎಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ಮಹಿಳೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪೊಲೀಸರು ಕರ್ತವ್ಯ ನಿಭಾಯಿಸೋದಕ್ಕೆ ಯಾರಿಗೇನು ಅಡ್ಡಿ ಬರೋದಿಲ್ಲ. ಏನು ಸಮಸ್ಯೆ ಆಗಿದೆ, ದೂರು ಬಂದಿದೆಯಾ, ಕರೀರಿ, ವಿಚಾರಿಸಿ, ತನಿಖೆ ಮಾಡಿ, ಅದೇನಿದೆ ಅದನ್ನು ಮಾಡಿ. ಅದನ್ನು ಹೊರತುಪಡಿಸಿ ಬಟ್ಟೆ ಎಳ್ದಾಡೋದು, ಬಟ್ಟೆ ಹರಿಯೋದು ಇದೆಲ್ಲ ಯಾಕೆ ಬೇಕಾಗಿತ್ತು ಅನ್ನೋದು ಪ್ರಶ್ನೆ. ಸೊ ಇದು ಒಬ್ರು ಮಾತನ್ನು ಕೇಳ್ಕೊಂಡು ಮಾಡ್ತಾ ಇದ್ದಾರೋ ಅಥವಾ ಪೊಲೀಸರ ವರ್ತನೆ ಇರೋದೇ ಹೀಗ ಅನ್ನೋದು ಗೊತ್ತಿಲ್ಲ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಈ ಕಾಂಗ್ರೆಸ್ ಬಿಜೆಪಿ ನಡುವೆ ಏನೋ ನಡೆದಿರೋ ಕಿತ್ತಾಟ ಇದು, ಹಳೆ ವೈಷಮ್ಯ, ಹಳೆ ದ್ವೇಷ, ಮೊದಲಿಂದನೂ ಕಿರಿಕಿತ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಪೊಲೀಸರ ವರ್ತನೆ ಈಗ ಯಾಕೆ ಈ ಥರ ಅನ್ನೋದು ಪ್ರಶ್ನೆ ಆಗಿರೋದು. ಈ ವಿಡಿಯೋ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ದೀರಾ. ಇದನ್ನು ನಾವು ತೋರಿಸೋ ಹಾಗಿಲ್ಲ, ಯಾಕಂದರೆ ಆ ಮಹಿಳೆಗೆ ಪಾಪ ಇಲ್ಲಿ ಹಿಂಸೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಬ್ಲರ್ ಮಾಡಿದ್ದೀವಿ. ಆದರೆ ಕೂಗಾಟ, ಕಿರ್ಚಾಟ ಎಲ್ಲ ಕೇಳಿಸ್ತಾ ಇದೆ. ಪಾಪ ಅವರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಈ ಥರ ಮಾಡಿದ್ರು ಪೊಲೀಸರು ಅಂತ ಹೇಳ್ತಾ ಇದ್ದಾರೆ. ಸತ್ಯಾನುಸತ್ಯತೆಗೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ. ನಾವು ಕೂಡ ಅಲ್ಲಿನ ಪೊಲೀಸ್ ಆಯುಕ್ತರನ್ನ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಎನ್ ಶಶಿಕುಮಾರ್ ಅವರು ಜೊತೆಗೆ ಬೇರೆ ಬೇರೆ ಪೊಲೀಸ್ ಅಧಿಕಾರಿಗಳನ್ನು, ಹಾಗೆ ಅಲ್ಲಿನ ಬಿಜೆಪಿ ಅಧ್ಯಕ್ಷರು, ಕಾಂಗ್ರೆಸ್ನವರು, ಇವರೆಲ್ಲರೂ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಏನಿದು ಘಟನೆ ನಡೆದಿದ್ದಾದ್ರೂ ಏನು, ಯಾಕೆ ಈ ಥರ ಆಯಿತು, ಪೊಲೀಸರಿಂದ ಈ ಥರ ಆಗೋದಕ್ಕೆ ಕಾರಣಕ್ಕೇನು, ಮಹಿಳೆ ಆರೋಪ ಮಾಡ್ತಾ ಇರೋ ಹಾಗೆ ಈ ವಿಡಿಯೋ ವೈರಲ್ಗೆ ಏನಾಗಿದೆ, ಈ ವಿಡಿಯೋದ ಸತ್ಯಾನುಸತ್ಯತೆಗೇನು,
ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಒಟ್ಟಿನಲ್ಲಿ ಇದು ಈ ಕಾಂಗ್ರೆಸ್ ಬಿಜೆಪಿ ಅವ್ರ ಗಲಾಟೆ ಅಂತ ನೋಡಿ. ಯಾವಾಗಲೂ ಅಧ್ಯಕ್ಷ ಸ್ಥಾನದಲ್ಲಿರೋದು ಕಾರ್ಯಕರ್ತರು ಸದಸ್ಯರು ಇಂಥವ್ರುಗಳು ಈ ಥರದ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಉನ್ನತ ಹುದ್ದೆಯಲ್ಲಿರೋರು ಯಾರಿಗೂ ಈ ಥರ ಸಮಸ್ಯೆಗಳಾಗಲ್ಲ. ನೀವು ಯಾಕೆ ಬಡ್ದಾಡ್ತೀರಾ ಅದು ಅರ್ಥ ಆಗಲ್ಲ. ಒಂದು ಬ್ಯಾನರ್ ವಿಚಾರಕ್ಕೆ ಏನಾಗಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಅಂಥದ್ರಲ್ಲಿ ಯಾವುದೋ ಹಳೆ ವೈಷಮ್ಯ, ಹಳೆ ದ್ವೇಷ, ರಾಜಕೀಯ ದ್ವೇಷ ಯಾತಕ್ಕೆ ಬೇಕಿದು? ಏನು ಸಿಗುತ್ತೆ ಇದರಿಂದ? ಸುಜಾತ ಹಂಡಿ ಅವರು ಇದೀಗ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮೇಲೆ ಪೊಲೀಸರು ಈ ಥರ ಮಾಡಿದ್ದಾರೆ, ವಿವಸ್ತ್ರಗೊಳಿಸಿದ್ರು, ನನ್ನ ಥಳಿಸಿದ್ರು, ನನ್ನ ಮನಸ್ಸೋ ಹೆಚ್ಚೆ ಹೊಡೆದ್ರು ನನ್ನ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತೆ ವಿರುದ್ಧ 307 ಈ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇದೇನೋ ವೋಟ್ ಡಿಲೀಟ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ಶುರುವಾಗದಂತೆ ಕಿರಿಕ್ ಅಂತ ಹೇಳ್ತಾರೆ. ಇದನ್ನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೆ ಅನ್ನೋದನ್ನು ಅವ್ರು ಹೇಳ್ತಾ ಇರೋದು. ಸೊ ಸತ್ಯಾನುಸತ್ಯತೆ ಏನಿದೆ ಏನು ಎತ್ತ ಅನ್ನೋದು ಬೇಕಾಗತ್ತೆ ನೋಡಿ. ಇದು 307 ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಈ ವಿಚಾರದಲ್ಲಿ. ಸೊ ನಿಜವಾದ ಘಟನೆಯ ಹಿನ್ನೆಲೆ ಡೀಟೇಲ್ಸ್ ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗತ್ತೆ. ಈ ಸುಜಾತ ಅವ್ರ ವಿರುದ್ಧ ವೋಟ್ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋದು ಒಂದು ಇರೋದು. ಬಟ್ ಪೊಲೀಸರು ಯಾಕೆ ಈ ಥರದ ವರ್ತನೆ ಮಾಡಿದ್ದಾರೆ ಅನ್ನೋದು ಆಶ್ಚರ್ಯ. ಪೊಲೀಸರ ವರ್ತನೆ ಬಗ್ಗೆ ಈಗ ವ್ಯಾಪಕ ವಿರೋಧ, ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಈ ಥರದ ವರ್ತನೆಯನ್ನು ಮಾಡಿದ್ದು ಸರಿಯಲ್ಲ, ಎಳ್ದಾಡಿದ್ದು, ಅವ್ರು ಹಿಂಸೆ ಮಾಡಿದ್ದು ಇದು ಸರಿಯಲ್ಲ ಅನ್ನೋದು ಕೇಳಿ ಬರ್ತಾ ಇರೋದು. ಸೊ ಈ ಕಾರಣಕ್ಕಾಗಿ ನಾವು ಪೊಲೀಸರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ. ಏನು ಹೇಳ್ತಾರೆ, ಏನು ಕ್ಲಾರಿಟಿ ಕೊಡ್ತಾರೆ, ನಿಜವಾಗ್ಲೂ ನಡೆದಿದೆಯೇನು ಮಾಹಿತಿ ಸಿಗಬೇಕು. ಈ ಬಗ್ಗೆ ಮಾತನಾಡಲಿಕ್ಕೆ ಧಾರವಾಡ ಮಹಾನಗರ ಪಾಲಿಕೆಯ ಜಿಲ್ಲಾಧ್ಯಕ್ಷರಾದಂಥ ತಿಪ್ಪಣ್ಣ ಮಜ್ಜಿಗೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ತಿಪ್ಪಣ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ತಿಪ್ಪಣ್ಣ ಅವರೇ, ಇದೇನಿದು, ಏನ್ ಗಲಾಟೆ ಆಯ್ತು? ನಾವು ವಿಡಿಯೋ ನೋಡ್ತಾ ಇದ್ದೀವಿ. ಸುಜಾತ ಹಂಡಿ ಅವರು ಗಂಭೀರ ಆರೋಪನೂ ಮಾಡಿದ್ದಾರೆ. ಏನಾಯ್ತು, ಏನ್ ನಡೀತು ಅಂತ? ಇದು ನೋಡಿ, SIR ಬಗ್ಗೆ ಆ ಕ್ಷೇತ್ರದಲ್ಲಿ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ SIR ಬಗ್ಗೆ ಆ ವಾರ್ಡಿನ ಒಂದು ಬೂತ್ ನಲ್ಲಿ BLO ಸರ್ಕಾರಿ ಅಧಿಕಾರಿ ಸರ್ವೆಗೆ ಹೋದಾಗ ಅಲ್ಲಿ ಆಗಿರೋದು ಏನಂದ್ರೆ, ಈ ಮನೆಗಳನ್ನ ತೋರಿಸ್ಲಿಕ್ಕೆ ಅಧಿಕೃತವಾಗಿ BLA 2 ಅಂತ ಏನ್ ನೇಮಕ ಮಾಡಿರ್ತೀವಿ ಪಾರ್ಟಿಯಿಂದ, ಅವರು ತೋರಿಸ್ಲಿಕ್ಕೆ ಹೋಗಿದ್ದಾರೆ ಅಲ್ಲಿ. ಅದು ಎಲ್ಲರಿಗೂ ಅವಕಾಶ ಇದೆ ಕಾನೂನಲ್ಲಿ. ಸೊ ಅವರು ಅಲ್ಲಿರ್ತಕ್ಕಂತ ಕಾಂಗ್ರೆಸ್ ಕಾರ್ಪೊರೇಟರ್ ಏನಿದ್ದಾರೆ ಅವರು ಅದನ್ನ ವಿರೋಧ ಮಾಡಿದ್ದಾರೆ. ವಿರೋಧ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 2-3 ದಿವಸದಿಂದ ಇವ್ರಿಗೆ ಸಿಕ್ಕಾಬಿಟ್ಟು ಹರಾಸ್ಮೆಂಟ್ ಮಾಡಿದ್ದಾರೆ. ಮನೆ ಹತ್ರ ಹೋಗಿ ಬಾಟಲ್ ಗೀಟ್ಲೆಲ್ಲ ಹೊಡೆಯೋದು, ಈ ರೀತಿಯಾಗಿ ತೊಂದರೆ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಈ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡ್ಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಸೊ ನಮ್ದು ಇಷ್ಟೇ, ಮಹಿಳೆಯರನ್ನ ಪೊಲೀಸ್ ಸ್ಟೇಷನ್ ಕರೆಸ್ಕೊಂಡು ಸಣ್ಣ ವಿಷಯಕ್ಕೆ, ಅಲ್ಲಿ ಏನ್ ಘಟನೆಗಳನ್ನು ಕೂಡ ನಡೆದಿಲ್ಲ, ಆದ್ರೆ ಮಹಿಳೆಯರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಇವರು ಈ ರೀತಿ ಸ್ಟೇಷನ್ ಅಲ್ಲಿ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಅಮಾನವೀಯ ಕೃತ್ಯ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟ. ಓಕೆ ಸರ್, ನೀವು ಈ ಪೊಲೀಸರ ಹತ್ರ ಏನಾದ್ರು ಇದ್ರ ಬಗ್ಗೆ ಮಾತಾಡಿದ್ರಾ? ಯಾಕೆ ಈ ತರ ಆಯ್ತು ಏನು ಅಂತ ಪ್ರಶ್ನೆ ಮಾಡಿದ್ರಾ? ಶಾಸಕರು, ಆ ಭಾಗದ ಶಾಸಕರಾದಂತ ಮಹೇಶ್ ತೆಂಗಿನಕಾಯಿ ಅವರು ಪೊಲೀಸ್ ಸ್ಟೇಷನ್ಗೂ ಮತ್ತು ಪೊಲೀಸರನ್ನ ಕರೆದು ಕೂಡ ಮಾತಾಡಿದ್ದಾರೆ. ಅವತ್ತಿನ ದಿವಸದಲ್ಲಿ ಅದನ್ನ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ತಕ್ಷಣ ಶಾಸಕರು ಆ ಭಾಗಕ್ಕೆ ಅಲ್ಲಿ ಹೋಗಿ ಸಭೆಯನ್ನು ಮಾಡಿ ಅಲ್ಲಿಗೆ ಅದನ್ನ ಶಮನಗೊಳಿಸಿದ್ದಾರೆ. ಅದಾದ್ಮೇಲೆ ಪೊಲೀಸರು ಮತ್ತೆ ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗಿ ಈ ರೀತಿ ಹಲ್ಲೆ ಮಾಡಿದ್ದಾರೆ. ಓಕೆ, ಶಾಸಕರೆಲ್ಲ ಕೇಳಾದ್ಮೇಲೆ ಈ ತರ ಹಲ್ಲೆ ಮಾಡಿದ್ದಾರೆ ಮತ್ತೆ? ಹೌದು ಹೌದು. ಓಕೆ, ಸೊ ಈಗ ಇವ್ರು ಹೇಗಿದ್ದಾರೆ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸೋದು ಈ ತರದ್ ಏನಾದ್ರು ಮಾಡಿದ್ರ ಸುಜಾತ ಹಂಡಿ ಅವರು? ಈಗ ನಾವೆಲ್ಲ ಹೋಗ್ತಾ ಇದ್ವಿ ಮೇಡಮ್, ಅಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಓಕೆ ಸರ್ ಸೇರಿ ಮೇಯರು ಮತ್ತೆ ಮಹಿಳಾ ಸದಸ್ಯರು ಅವರೆಲ್ಲ ಸೇರಿ ಹೋಗ್ತಾ ಇದ್ವಿ ಅವ್ರ ಮನೆಗೆ. ಹೋಗ್ತಾ ಇದ್ವಿ. ಅದೇ ಪೊಲೀಸ್ ಇಲಾಖೆ ಮೇಲೆ ಪ್ರಶ್ನೆ ಬರೋದು, ಈ ತರದ ವರ್ತನೆ ನೆಸೆಸಿಟಿ ಇತ್ತಾ? ವಿಚಾರಣೆ ಮಾಡದಿದ್ರೆ ವಿಚಾರಣೆ ಮಾಡ್ಬೋದಿತ್ತು, ಪ್ರಶ್ನೆ ಮಾಡದಿದ್ರೆ ಪ್ರಶ್ನೆ ಮಾಡ್ಬೋದಿತ್ತು, ಅವಶ್ಯಕತೆ ಇತ್ತಾ? ಖಂಡಿತ ಮೇಡಮ್, ಕಾನೂನಲ್ಲಿ ಅವ್ರಿಗೆ ಏನ್ ಅವಕಾಶ ಇದೆ ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಇಡೀ ರಾಜ್ಯವೇ ತಲೆ ತೆಗೆಸುವಂತ ಒಂದು ಕೃತ್ಯ ಇವತ್ತು ಆ ಸ್ಟೇಷನ್ ಅಲ್ಲಿ ನಡೆದಿದೆ. ಇದನ್ನ ಖಂಡಿತವಾಗಿ ಇದು ಅಮಾನವೀಯ ಕೃತ್ಯ ಅಂತ ಹೇಳ್ತೀನಿ. ತಕ್ಷಣ ಅದಕ್ಕೆ ಸಂಬಂಧಪಟ್ಟವ್ರನ್ನ ಅಲ್ಲಿ ಸಸ್ಪೆಂಡ್ ಮಾಡ್ಬೇಕು. ಮತ್ತೆ ಇದು ಈ ರೀತಿ ಘಟನೆಗಳು ಎಲ್ಲೂ ನಡೀಬಾರ್ದು, ವಿಶೇಷವಾಗಿ ಮಹಿಳೆಯರ ಮೇಲೆ. ಬೇಕಾದಂತ ಕಂಪ್ಲೇಂಟ್ ಇದ್ರು ಕೂಡ ಅದನ್ನ ವಿಚಾರಣೆಗಾಗಿ ಒಂದು ದಾರಿ ಇರುತ್ತೆ, ಕಾನೂನು ಇರುತ್ತೆ. ಆ ಹಂತದಲ್ಲಿ ಮಾತ್ರ ಅವರು ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಅದನ್ನ ಬಿಟ್ಟು ಇವರು ತಮ್ಮ ದಬ್ಬಾಳಿಕೆ ಮಾಡಿದಂಗೆ ಆಗಿದೆ. ಇದು ಎಲ್ಲಿ ಬಿಹಾರ ರೀತಿ ಕರ್ನಾಟಕದಲ್ಲಿ ವರ್ತನೆ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಪೊಲೀಸ್ ಇಲಾಖೆಯಿಂದ ಯಾವುದೇ ಕ್ಲಾರಿಟಿ ಇಲ್ಲ ಸರ್? ಹಾಗಾದ್ರೆ ಇಲ್ಲ ಮೇಡಮ್, ಇಲ್ಲ.
ಓಕೆ, ಥ್ಯಾಂಕ್ ಯು TV5 ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ನೋಡಿ, ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರ ಮಾಡೋದು ಸರಿಯಲ್ಲ, ಸಸ್ಪೆಂಡ್ ಮಾಡಬೇಕಾಗತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಜನವರಿ 1ರಂದು ಚಾಲುಕ್ಯ ನಗರದಲ್ಲಿ ಮತದಾರರ ಸಮೀಕ್ಷೆ ನಡೆದಿತ್ತು. TV5ಗೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಸುಜಾತ ವಿರುದ್ಧ ಪ್ರಶಾಂತ್ ಅನ್ನೋರು ನಮಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಜನವರಿ 5ರಂದು ಬಂಧಿಸುವುದಕ್ಕೆ ನಮ್ಮ ಸಿಬ್ಬಂದಿಯಲ್ಲಿ ಹೋಗಿದ್ರು. ಆದರೆ ಬಂಧಿಸಿ ವಾಹನ ಹತ್ತಿಸಿದಾಗ ಆಕೆಯೇ ಬಟ್ಟೆ ಬಿಚ್ಚಿಕೊಂಡಿದ್ದಾಳೆ. ನಮ್ಮ 4 ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆನೂ ಮಾಡಿದ್ದಾರೆ. ಆದರೂ ನಮ್ಮ ಸಿಬ್ಬಂದಿ ಆಕೆಗೆ ಬಟ್ಟೆ ಹಾಕಿ ಬಂಧಿಸಿ ಕರೆ ತಂದಿದ್ದಾರೆ. ಸದ್ಯ ವಿಜಯಲಕ್ಷ್ಮಿ ಅಲಿಯಾಸ್ ಸುಜಾತ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಅವರೇ ಬಟ್ಟೆ ಬಿಚ್ಚಿದ್ದಾರೆ ಅನ್ನೋದನ್ನು ಇವ್ರು ಹೇಳ್ತಾ ಇದ್ದಾರೆ. ಈಗ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸರ್ವೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂಥ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ 5ನೇ ತಾರೀಕು ಅಂದರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರನ್ನು ಪ್ರಮುಖ ಆರೋಪಿಯನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ. ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ಬರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಅಲ್ಲಿ ಸ್ಥಳೀಯರು ನೀಡಿದಂಥ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂಥ ಪ್ರಕರಣದಲ್ಲಿ ವಿಕ್ಟಿಮ್ ಯಾರಿದ್ದಾರೆ ಅವರಿಗೆ ಹಲ್ಲೆ ಮಾಡಿರುವಂಥದ್ದು, ಕತ್ತಿ ಚಿಕ್ಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಮತ್ತು ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಹೊಡೆದಿದ್ರು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಿದ್ದಾರೆ. ಆಕೆಯನ್ನು ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡ್ರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ಹೌದು, ಈ ವಸ್ತ್ರಗಳನ್ನು ಆಕೆನೇ ಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಒಟ್ಟು 3 ಪ್ರಕರಣಗಳು ಸ್ಥಳೀಯರು ನೀಡಿದಂಥದ್ದು ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನೋವಂಥವ್ರು ನೀಡಿರುವಂಥದ್ದು. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರೋವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಕಲಾವತಿ, ಚಂದಾವರ್ಕರ್, ಶಕುಂತಲಾ, ರೇಖಾ ಮತ್ತು ಮಾರ್ಗರೇಟ್ ಅನ್ನೋ 4 ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಈಕೆ ಹಲ್ಲೆ ಮಾಡಿದ್ದಾಳೆ. ಮತ್ತು ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಭಾಳ ಘೋರ ರೀತಿಯಲ್ಲಿ ಕಚ್ಚಿದ್ದಾಳೆ ಕೂಡ. ಸೊ ಒಟ್ಟಾರೆ ಘಟನೆ ಇದು. ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು, ಯಾರು ಮಾಡಿದ್ರು ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಸೂಚನೆಯನ್ನು ನೀಡಿದ್ದೇನೆ. ಈಕೆ ಹೇಳ್ತೀನಿ ಕೇಳಿ, ಈಕೆ ಕೇಳಿ ಒಂದು ನಿಮಿಷ. ಈಕೆನ ಪೊಲೀಸರು ವಶಕ್ಕೆ ತಗೊಂಡಂಥ ಸಂದರ್ಭದಲ್ಲಿ ಆಕೆ ಬೆತ್ತಲೆ ಆಗಿಲ್ಲ ಅಥವಾ ಬಟ್ಟೆಗಳನ್ನು ಕಳಚುವಂಥದ್ದು ಮಾಡಿಲ್ಲ. ಆಕೆಯನ್ನು ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ರೆಸಿಸ್ಟ್ ಮಾಡಿದ್ದಾಳೆ, ಹಲ್ಲೆ ಮಾಡಿದ್ದಾಳೆ. ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮತ್ತು ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ಕೂಡ ಆಕೆಯನ್ನು ವಶಕ್ಕೆ ತೊಗೊಂಡು ನಮ್ಮದು CR ಗಾಡಿ ಹತ್ಸ್ಕೊಳ್ಳೋಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನು ವ್ಯವಸ್ಥೆ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾಳೆ. ಒಳಗೆ ಬಂದ ತಕ್ಷಣ ಏಕಾಏಕಿ ಅದನ್ನೆಲ್ಲ ತಕ್ಕೊಂಡಿದ್ದಾಳೆ. ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನು ತರಿಸಿ ಹಾಕ್ಸಿರುವಂಥದ್ದಾಗಿದೆ. ಈಗ ನೋಡಿ, ಜನರಲ್ ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ನಿಮ್ಮ ಮೇಲೆ ಈ ಥರ ಕೇಸ್ಗಳಲ್ಲಿ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ, ಅದೇನಿದೆ ಅದನ್ನು ಚಾಲೆಂಜ್ ಮಾಡುವಂಥದ್ದು ಮಾಡ್ತಾರೆ. ಈಗ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಸರ್ವೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ